ನಮಸ್ಕಾರ ಗೆಳೆಯರೆ. ಹಿಂದಿನ ವಾರ ಮಧ್ಯಪ್ರದೇಶದಲ್ಲಿ ಅಪರೂಪದ ಭೂಮಿ ಅಂಶಗಳು ಅಂದರೆ ರೇರ್ ಅರ್ತ್ ಎಲಿಮೆಂಟ್ ಸಿಕ್ಕಿವೆ ಅನ್ನೋ ಸುದ್ದಿ ಬಂದಿತ್ತು. ಆದರೆ ಈಗ ಆ ದಾಖಲೆಗಳೆಲ್ಲ ಮುರಿದು ಹೋಗಿವೆ. ಭಾರತದ ಛತ್ತೀಸ್ಗಢದಲ್ಲಿ ಅದಕ್ಕಿಂತಲೂ ದೊಡ್ಡ ಮತ್ತು ಅಮೂಲ್ಯವಾದ ಒಂದು ನಿಧಿ ಸಿಕ್ಕಿದೆ. ಈ ನಿಧಿಯನ್ನ ಸರಿಯಾಗಿ ಬಳಸಿಕೊಂಡ್ರೆ ಭಾರತ ಜಾಗತಿಕ ಉತ್ಪಾದನಾ ಶಕ್ತಿಯಾಗಿ ಬೆಳೆದು ಸೂಪರ್ ಪವರ್ ಆಗುವ ಹಾದಿಯಲ್ಲಿ ಸಾಗಬಹುದು. ಹಾಗಾದ್ರೆ ಏನಿದು ಹೊಸ ಆವಿಷ್ಕಾರ? ಸೊ ಗೆಳೆಯರೆ, ಭಾರತ ಡೆಕ್ಕನ್ ಗೋಲ್ಡ್ ಲಿಮಿಟೆಡ್ ಅನ್ನೋ ಕಂಪನಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSEಗೆ ಒಂದು ವರದಿ ನೀಡಿದೆ. ಆ ವರದಿಯ ಪ್ರಕಾರ ಛತ್ತೀಸ್ಗಢದ ಬಾಲುಕೋನಾ ಪ್ರಾಜೆಕ್ಟ್ನಲ್ಲಿ ಅವರಿಗೆ ಒಂದು ವಿಶೇಷ ಖನಿಜಗಳ ಮಿಶ್ರಣ ಸಿಕ್ಕಿದೆ. ಇದರ ಹೆಸರು NiCuPGe ಅಂದರೆ ನಿಕ್ಕೆಲ್, ತಾಮ್ರ ಮತ್ತು PGE ಖನಿಜಗಳು. ಈ ಮೂರು ಪ್ರಮುಖ ಖನಿಜಗಳು ಒಂದೇ ಕಡೆ ಸಿಕ್ಕಿರುವುದು ಇದೇ ಮೊದಲ ಬಾರಿಗೆ. ಡೆಕ್ಕನ್ ಗೋಲ್ಡ್ ಕಂಪನಿ ಹೇಳಿರುವಂತೆ ಈವರೆಗಿನ ಆರಂಭಿಕ ವರದಿಯ ಪ್ರಕಾರ 700 ಚದರ ಮೀಟರ್ ಪ್ರದೇಶದಲ್ಲಿ ಈ ಖನಿಜಗಳು ಸಿಕ್ಕಿವೆ. ಸರ್ವೆನೂ ನಡೀತಾ ಇದೆ. ಹಾಗಾಗಿ ಪ್ರದೇಶ ಇನ್ನಷ್ಟು ದೊಡ್ಡದಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ಖನಿಜಗಳ ಮಹತ್ವವೇನು? ಸೊ ಗೆಳೆಯರೆ, ಮೂರು ಖನಿಜಗಳು ಇಂದಿನ ಜಗತ್ತಿನಲ್ಲಿ ಬಹಳ ಮುಖ್ಯವಾಗಿವೆ, ವಿಶೇಷವಾಗಿ ಇಲೆಕ್ಟ್ರಿಕ್ ವಾಹನಗಳ ತಯಾರಿಕೆಗೆ. ಯಾಕಂದ್ರೆ ನಿಕ್ಕೆಲ್ ಮತ್ತು PGE ಇವು ಇಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿ ತಯಾರಿಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಳಸಲಾಗ್ತದೆ. ಹಾಗೂ ತಾಮ್ರ ಇಲೆಕ್ಟ್ರಿಕ್ ವಾಹನಗಳ ಮೋಟಾರ್ಗಳಲ್ಲಿನ ವೈಂಡಿಂಗ್ ತಾಮ್ರದಿಂದಲೇ ಆಗಿರ್ತದೆ. ಹಾಗೂ ಇಲೆಕ್ಟ್ರಿಕ್ ವಾಹನಗಳಲ್ಲಿ ಪ್ರಮುಖವಾಗಿ ಬ್ಯಾಟರಿ ಮತ್ತು ಮೋಟಾರ್ಗಳು ಮಾತ್ರ ಇರ್ತವೆ. ಈ ಖನಿಜಗಳನ್ನ ಭಾರತ ಇದುವರೆಗೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇತ್ತು. ಇದರಿಂದ ಅವುಗಳ ಬೆಲೆ ತುಂಬಾ ಹೆಚ್ಚಾಗಿ ಇಲೆಕ್ಟ್ರಿಕ್ ವಾಹನಗಳು ದುಬಾರಿಯಾಗಿದ್ದವು. ಈಗ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಖನಿಜಗಳು ಸಿಕ್ಕಿರುವುದರಿಂದ ಇಲೆಕ್ಟ್ರಿಕ್ ವಾಹನಗಳ ತಯಾರಿಕೆ ವೆಚ್ಚ ಕಡಿಮೆಯಾಗಿ ಅವು ಹೆಚ್ಚು ಕೈಗೆಟುಕುವ ಬೆಲೆಯಲ್ಲಿ ಸಿಗುವ ಸಾಧ್ಯತೆ ಇದೆ. ಹಾಗಾದ್ರೆ ಇದು ಭಾರತದ ಭವಿಷ್ಯವನ್ನು ಹೇಗೆ ಬದಲಾಯಿಸುತ್ತದೆ? ಸೊ ನೋಡಿ ಗೆಳೆಯರೆ, ಡೆಕ್ಕನ್ ಗೋಲ್ಡ್ ಕಂಪನಿ MD ಹನುಮಾನ್ ಪ್ರಸಾದ್ ಅವರು ಹೇಳಿರುವಂತೆ ಈ ಆವಿಷ್ಕಾರವು ಭಾರತವನ್ನ ಜಾಗತಿಕ ಪ್ರಮುಖ ಖನಿಜಗಳ ನಕ್ಷೆಯ ಮೇಲೆ ತಂದಿರಿಸುತ್ತದೆ. ಇದರಿಂದ ಭಾರತ ತಂತ್ರಜ್ಞಾನ ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಪ್ರಗತಿ ಸಾಧಿಸಬಹುದು. ಈ ಖನಿಜಗಳು ರಾಷ್ಟ್ರೀಯ ಭದ್ರತೆಗೂ ಕೂಡ ಬಹಳ ಮುಖ್ಯವಾಗಿವೆ. ಯಾಕಂದ್ರೆ ಇತ್ತೀಚೆಗೆ ಚೀನಾ ಈ ಪ್ರಮುಖ ಖನಿಜಗಳ ರಫ್ತನ್ನ ಭಾರತಕ್ಕೆ ನಿಲ್ಲಿಸುತ್ತಿತ್ತು. ಇದರಿಂದ ಭಾರತದ ಇಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ನಿಧಾನವಾಗ್ತಾ ಇತ್ತು. ಈಗ ಭಾರತದಲ್ಲಿ ನಿಧಿ ಸಿಕ್ಕಿರುವುದರಿಂದ ನಾವು ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು ಮತ್ತು ನಮ್ಮ ಆರ್ಥಿಕತೆಗೂ ದೊಡ್ಡ ಬಲ ಸಿಕ್ಕಿದಂತಾಗ್ತದೆ. ಹಾಗೇನೆ ಗೆಳೆಯರೆ, ಈ ಖನಿಜಗಳನ್ನ ಭಾರತವು ಹೇಗೆ ಬಳಸಬೇಕು ಅನ್ನೋದು ಬಹಳ ಮುಖ್ಯ. ಸೊ ಗೆಳೆಯರೆ, ಇದಕ್ಕೆ ಎರಡು ದಾರಿಗಳಿವೆ. ಒಂದು, ಕಚ್ಚಾ ರೂಪದಲ್ಲಿ ಮಾರಾಟ ಮಾಡುವುದು, ಅಂದರೆ ಖನಿಜಗಳನ್ನು ತೆಗೆದು ಅವುಗಳನ್ನು ಸಂಸ್ಕರಿಸದೆ ನೇರವಾಗಿ ರಫ್ತು ಮಾಡಿ ಬೇಗ ಹಣ ಗಳಿಸುವುದು. ಎರಡನೇದಾಗಿ, ಸ್ವಂತವಾಗಿ ಸಂಸ್ಕರಿಸಿ ಬಳಸಿಕೊಳ್ಳುವುದು, ಅಂದರೆ ಖನಿಜಗಳನ್ನು ತೆಗೆದು ನಮ್ಮ ದೇಶದಲ್ಲಿ ಅವುಗಳನ್ನು ಸಂಸ್ಕರಿಸಿ ನಮ್ಮದೇ ಎಲೆಕ್ಟ್ರಿಕ್ ವಾಹನ ಕಂಪನಿಗಳಿಗೆ ಕಡಿಮೆ ಬೆಲೆಯಲ್ಲಿ ಒದಗಿಸುವುದು. ಹಾಗೆ ನೋಡಿದರೆ ಗೆಳೆಯರೆ, ಎರಡನೇ ದಾರಿ ಹೆಚ್ಚು ಲಾಭದಾಯಕ. ಯಾಕಂದ್ರೆ ಇದರಿಂದ ಆರಂಭದಲ್ಲಿ ಹಣ ಕಡಿಮೆ ಬರಬಹುದು, ಆದರೆ ದೀರ್ಘಕಾಲದಲ್ಲಿ ಭಾರತ ಒಂದು ಜಾಗತಿಕ ಉತ್ಪಾದನಾ ಶಕ್ತಿಯಾಗಿ ಬೆಳೆಯುತ್ತದೆ. ಅಗ್ಗದ ಖನಿಜಗಳನ್ನು ಬಳಸಿ ನಮ್ಮ ಕಂಪನಿಗಳು ಅಗ್ಗದ ಇಲೆಕ್ಟ್ರಿಕ್ ವಾಹನಗಳನ್ನು ತಯಾರಿಸಿ ಪ್ರಪಂಚದಾದ್ಯಂತ ರಫ್ತು ಮಾಡಬಹುದು. ಇದರಿಂದ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗಿ ಭಾರತ ಸೂಪರ್ ಪವರ್ ಆಗುವ ಕನಸು ನನಸಾಗಬಹುದು. ಯಾಕಂದ್ರೆ ಗೆಳೆಯರೆ, ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಯುಗ ಬರಲಿದೆ. ಹಾಗೂ ಅದರ ಸಪ್ಲೈ ಚೈನ್ನ ಮೇಲೆ ಹಿಡಿತ ಇರುವ ದೇಶಗಳೇ ಜಗತ್ತನ್ನ ಆಳಲಿವೆ. ಸೊ ಗೆಳೆಯರೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತ ಈ ಖನಿಜಗಳನ್ನ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.